ಜನನಾಯಕರ ಮಹತ್ವಾಕಾಂಕ್ಷೆಗಳು, ಅಗ್ರಜರ ಸೋಲು ಗೆಲುವಿನ ಲೆಕ್ಕಾಚಾರ, ದಿಗ್ಗಜರ ಶಕ್ತಿ ಬಲಹೀನತೆಗಳ ಅವಲೋಕನ. ಇದು ಈ ಹೊತ್ತಿನ ವಿಶೇಷ. ವಿಐಪಿ ಲೀಡರ್ ನಾನು ಕ್ಷಮಾ. ಅವರು ರಾಜ್ಯ ಕಂಡ ಕಲರ್ಫುಲ್ ಪಾಲಿಟಿಷಿಯನ್, ಹಿಂದುಳಿದ ಜನಾಂಗದಿಂದ ಉದಯಿಸಿದ ನಾಯಕ, ಹಾಗೆ ಜನತಾ ಪರಿವಾರದ ಕೊಂಡಿ. ರಾಜಕಾರಣದಲ್ಲಿ ಸಮಾಜವಾದಿ ಸಿದ್ಧಾಂತವನ್ನ ಅಳವಡಿಸಿಕೊಂಡವರು. ಶಾಸಕನಾಗಿ, ಮಂತ್ರಿಯಾಗಿ, ಕೊನೆಗೆ ಸಿಎಂ ಆಗಿ ದಕ್ಷ ಆಡಳಿತಗಾರ ಎನಿಸಿಕೊಂಡವರು. ಅವರೇ ನಮ್ಮ ಇಂದಿನ ವಿಐಪಿ ಲೀಡರ್, ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ. ರಾಜ್ಯ ಕಂಡ ವರ್ಣರಂಜಿತ ರಾಜಕಾರಣಿ, ಒರಟು ಸ್ವಭಾವದ ಅಹಿಂದ ನಾಯಕ ಸಿದ್ದರಾಮಯ್ಯ. ಪಕ್ಕ ಗ್ರಾಮೀಣ ಸೊಗಡನ್ನೇ ಮೇಳೈಸಿಕೊಂಡಿರೋ ಜನನಾಯಕ. ಸಮಾಜವಾದಿ ಸಿದ್ಧಾಂತದ ಸಿದ್ದರಾಮಯ್ಯ ತಳಮಟ್ಟದ ಜನರ ಬದುಕಿನ ಪ್ರತೀಕ, ಹಾಗೆ ದೂರದೃಷ್ಟಿ ಹೊಂದಿರೋ ಆಡಳಿತಗಾರ. ಜನನಾಯಕ ನಮ್ಮ ಊರಿಗೆ, ಜನನಾಯಕ ನಮ್ಮ ನಾಡಿಗೆ, ಎಲ್ಲರೂ ಮೆಚ್ಚು ನಾಯಕ, ನಮ್ಮೆಲ್ಲರ ಪ್ರೀತಿ ನಾಯಕ. ರಾಜ್ಯ ರಾಜಕೀಯವನ್ನ ತಿರುವಿ ಹಾಕಿದ್ರೆ ಅಲ್ಲಿ ಕಂಡುಬರೋ ವರ್ಣರಂಜಿತ ವ್ಯಕ್ತಿತ್ವ ಸಿದ್ದರಾಮಯ್ಯನವರದು. ಹಾಗೆ ರಾಜಕೀಯವಾಗಿ ಅನೇಕ ಏಳು ಬೀಳುಗಳನ್ನ ಕಂಡ ರಾಜಕಾರಣಿ ಕೂಡ ಹೌದು. ನಾಡು ಕಂಡ ಅಪರೂಪದ ರಾಜಕಾರಣಿ ಹುಟ್ಟಿದ್ದು ಸಾಂಸ್ಕೃತಿಕ ಜಿಲ್ಲೆ ಮೈಸೂರಿನ ವರ್ಣ ಹೋಬಳಿಯ ಸಿದ್ದರಾಮನಹುಂಡಿಯಲ್ಲಿ. ಬೇಸಾಯವನ್ನ ಅವಲಂಬಿಸಿದ್ದ ಸಿದ್ದು ಪೋಷಕರದ್ದು ರೈತ ಕುಟುಂಬ. ಜಾತಿಯಲ್ಲಿ ಕುರುಬಗೌಡ ಆದ್ರೂ ಸಿದ್ದರಾಮಯ್ಯ ಒಂದು ಜಾತಿಗೆ ಸೀಮಿತವಾದ ನಾಯಕನಲ್ಲ, ಬದಲಾಗಿ ಮಾಸ್ ಅಂಡ್ ಕ್ಲಾಸ್ ಲೀಡರ್. ಅದರಲ್ಲೂ ಅಹಿಂದ ವರ್ಗಕ್ಕೆ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯನವರೇ ಅಧಿನಾಯಕ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಹಿಂದುಳಿದ ಸಮುದಾಯದ ಸಿದ್ದರಾಮಯ್ಯ ವಿದ್ಯಾಭ್ಯಾಸಕ್ಕೆ ರಾಜಪ್ಪ ಎಂಬ ಮೇಷ್ಟ್ರು ನೆರವಾಗಿದ್ರು. ಅದನ್ನ ಸ್ವತಃ ಸಿದ್ದರಾಮಯ್ಯ ಅವರೇ ಈಗ್ಲೂ ನೆನಪಿಸ್ತಾರೆ. ರಾಜಪ್ಪ ಮೇಷ್ಟ್ರು ಇಲ್ದಿದ್ರೆ ನಾನು LLB ಕಲಿತಿರ್ಲಿಲ್ಲ, ಹಾಗೆ ಸಿಎಂ ಕೂಡ ಆಗ್ತಿರ್ಲಿಲ್ಲ, ಬದಲಾಗಿ ಕುರಿ ಮೇಯಿಸೋ ಕುರುಬನಾಗ್ತಿದೆ. ಹೀಗಂತ ಸ್ವತಃ ಸಿದ್ದರಾಮಯ್ಯ ಸಿಎಂ ಆದ ಸಂದರ್ಭ ನೆನಪಿನ ಬುತ್ತಿಯನ್ನ ಹೊರಹಾಕಿದ್ರು. ಸಿದ್ದರಾಮಯ್ಯ ರಾಜಕಾರಣದಲ್ಲಿ ತನ್ನದೇ ಆದ ಛಾಪನ್ನ ಮೂಡಿಸಿದ ನಾಯಕ. ಆಧುನಿಕ ಜನನಾಯಕರ ಮಧ್ಯೆ ಸಿದ್ದು ಅವರದ್ದು ಡಿಫರೆಂಟ್ ರಾಜಕಾರಣ. ಸಿದ್ದರಾಮಯ್ಯ ಅಂದ್ರೆ ಮೊದಲಿಗೆ ಎದುರಾಗೋದು ಸಿಂಪಲ್ ಸಿಟಿ, ಶ್ವೇತ ವಸ್ತ್ರಧಾರಿ, ಕುರುಚಲು ಗಡ್ಡದ ಸಿದ್ದರಾಮಯ್ಯ ಒಮ್ಮೊಮ್ಮೆ ಪ್ಯಾಟೆಯಲ್ಲಿರೋ ಹಳ್ಳಿ ಹೈದನಂತೆ ಕಂಡು ಬರ್ತಾರೆ. ಜನರ ಮೇಲಿರೋ ಸಿದ್ದರಾಮಯ್ಯಗಿರೋ ಪ್ರೀತಿ, ಜನತೆಗೆ ಸಿದ್ದು ಮೇಲಿನ ಅಭಿಮಾನ, ಇವೆಲ್ಲ ಸಿದ್ದು ರಾಜಕಾರಣ ಪೂರ್ತಿ ಕಂಡುಬರೋ ಚಿತ್ರಣ. ತಾನಿಂದು ರಾಜಕೀಯವಾಗಿ ಉನ್ನತ ಮಟ್ಟಕ್ಕೇರಿದ್ರೂ ಸಿದ್ದು ಅವರದ್ದು ತನ್ನತನವನ್ನ ಬಿಟ್ಟುಕೊಡದ ಪರ್ಸನಾಲಿಟಿ. ಮನುಚು ಮಾತಿನ ಪೊಲಿಟಿಷಿಯನ್, 9 ಬಜೆಟ್ ಮಂಡಿಸಿರುವ ಲೆಕ್ಕರಾಮಯ್ಯ. ಸಿದ್ದು ಅಂದ್ರೆ ಮಾತಿನ ಮಲ್ಲ,
ಹಾಸ್ಯ, ಮೊನಚು, ವ್ಯಂಗ್ಯವಾದ ಅವರ ಮಾತಿನ ದಾಟಿ ಎಂಥವರನ್ನು ಸೆಳೆಯುವಂಥದ್ದು. ರಾಜಕೀಯವಾಗಿ ಎದುರಾಳಿಗಳನ್ನ ತಿವಿಯೋ ಮಾತಿನ ಶೈಲಿ ಹಾಗೂ ಒರಟು ಸ್ವಭಾವ ಸಿದ್ದು ರಾಜಕಾರಣದ ಪ್ರಮುಖ ಹೈಲೈಟ್ಸ್. JDS ನವರು ಇದಾರಲ್ಲ, ಅವ್ರನ್ನ ನಂಬಕ್ ಹೋಗ್ಬೇಡಿ. ಅವ್ರ ಎಷ್ಟೇ ಹಳ್ಳಿ ಅದೇನು ಈ ಯಾವ ಉಳಿದಿಲ್ಲ ಇವತ್ತೇ ಕಳ್ತಾ ಇದಾರೆ. ಬರಗಾಲ ಬಂದಂತ ಎಲ್ಲರೂ ಹತ್ತಿದಾರ, ಕುಡಿಯಕ್ ನೀರಿಲ್ಲ ಅಂತ ಎಲ್ಲರೂ ಹತ್ತಿದಾರ, ಜಾನುವಾರುಗಳ ಮೇವಿಲ್ಲ ಅಂತ ಹತ್ರ. ನಾನು ನನ್ನ ಮಕ್ಕಳನ್ನು ಸೇರಿ ಮುಖ್ಯಮಂತ್ರಿ ಆಗಿದ್ದು ಅಷ್ಟೇ ಹೇಳೋದು. ಅದರಿಂದ ನಂಬ್ಕೊಳಕ್ ಹೋಗ್ಬೇಡಿ. ಸಿದ್ದರಾಮಯ್ಯ ಅವರ ಸ್ವಭಾವ ಹೊರಟಾದ್ರೂ ಮನಸ್ಸು ಮಾತ್ರ ನಿಷ್ಕಳಂಕ. ಹಾಗೆ ತಾನು ಧರಿಸೋ ಶ್ವೇತವಸ್ತ್ರದಂತೆ 35 ವರ್ಷಗಳ ರಾಜಕೀಯ ಜೀವನದಲ್ಲಿ ಕೈಬಾಯನ್ನ ಶುದ್ಧವಾಗಿಟ್ಕೊಂಡಿದ್ದಾರೆ. ಹಾಗೆ ರಾಜ್ಯದ ಹಣಕಾಸು ಖಾತೆ ವಹಿಸಿಕೊಂಡು ಈವರೆಗೆ ದಾಖಲೆಯ 9 ಬಜೆಟ್ ಮಂಡಿಸಿದ ಕೀರ್ತಿ ಸಿದ್ದರಾಮನ ಹುಂಡಿಯ ಹಳ್ಳಿ ಹೈದನದ್ದು. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಮೈಸೂರಿನ ಸಿದ್ದರಾಮನ ಹುಂಡಿಯಿಂದ ವಿಧಾನಸೌಧದವರೆಗೆ ಸಿದ್ದರಾಮಯ್ಯ ನಡೆದುಕೊಂಡು ಬಂದ ಹಾದಿ ನಿಜಕ್ಕೂ ರೋಚಕ. ಮೈಸೂರು ವಿಶ್ವವಿದ್ಯಾಲಯದಿಂದ LLB ಪದವಿ ಪಡೆದಿದ್ದ ಸಿದ್ದು ಕೆಲ ಕಾಲ ವಕೀಲಿ ವೃತ್ತಿ ಮಾಡಿದ್ರು. ಆ ನಂತರದಲ್ಲಿ ಅವರ ಚಿತ್ತ ಹರಿದದ್ದು ರಾಜಕೀಯದತ್ತ. ಆ ಕಾಲಕ್ಕೆ ಕಾಂಗ್ರೆಸ್ ವಿರೋಧಿ ಜನತಾ ರಂಗದ ಮೂಲಕ ಅವರ ರಾಜಕಾರಣ ಆರಂಭವಾಗಿತ್ತು. ಸಾವಿರದ 1983ರಲ್ಲಿ ವಿಧಾನಸಭೆ ಪ್ರವೇಶ. ರಾಮಕೃಷ್ಣ ಹೆಗಡೆ ಸಂಪುಟದಲ್ಲಿ ಸ್ಥಾನ. ಸಿದ್ದು ರಾಜಕಾರಣದಲ್ಲಿದೆ ಏಳುಬೀಳು. ಸಿದ್ದು ಮೊದಲ ಬಾರಿ ವಿಧಾನಸಭೆ ಪ್ರವೇಶ ಮಾಡಿದ್ದು 1983ರಲ್ಲಿ. ಪ್ರಥಮ ಪ್ರಯತ್ನದಲ್ಲಿ ಭಾರತೀಯ ಲೋಕದಳದಿಂದ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಆಯ್ಕೆಯಾಗಿ ಬಂದಿದ್ರು. ಬಳಿಕ ಜನತಾ ಪಕ್ಷಕ್ಕೆ ಸೇರ್ಪಡೆಯಾದ ಸಿದ್ದು ಕನ್ನಡ ಕಾವಲು ಸಮಿತಿಯ ಮೊದಲ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ರು. 1985ರ ಮಧ್ಯಂತರ ಚುನಾವಣೆಯಲ್ಲೂ ಸಿದ್ದು ಗೆದ್ದು ಬಂದ್ರು. ಆಗ ರಾಮಕೃಷ್ಣ ಹೆಗಡೆ ಸಂಪುಟದಲ್ಲಿ ಪಶುಸಂಗೋಪನೆ, ರೇಷ್ಮೆ ಹಾಗೂ ಸಾರಿಗೆ ಖಾತೆಗಳನ್ನ ಹೊತ್ತುಕೊಂಡಿದ್ರು. ಅದಾಗ್ಲೇ ಸಿದ್ದು ಉತ್ತಮ ಆಡಳಿತಗಾರ ಎಂಬುದನ್ನು ನಿರೂಪಿಸಿದ್ರು. ಸಾವಿರದ 1989ರ ಚುನಾವಣೆಯಲ್ಲಿ ಸಿದ್ದುಗೆ ಎದುರಾಗಿದ್ದು ಸೋಲು. ಹೀಗಿರಬೇಕಾದ್ರೆ ಜನತಾದಳದ ಪ್ರಧಾನ ಕಾರ್ಯದರ್ಶಿ ಆದ್ರು. 1994ರ ಚುನಾವಣೆಯಲ್ಲಿ ಗೆದ್ದು ಬಂದ ದೇವೇಗೌಡ ಸಂಪುಟದಲ್ಲಿ ಹಣಕಾಸು ಮಂತ್ರಿ ಆದ್ರು. ರಾಜ್ಯದ ಸಿಎಂ ಆಗಿದ್ದ ದೇವೇಗೌಡರು ಪಿಎಂ ಆದಾಗ ಜನತಾದಳ ಸರ್ಕಾರದ JS ಪಟೇಲ್ ಸಂಪುಟದಲ್ಲಿ ಉಪಮುಖ್ಯಮಂತ್ರಿ ಆದವರು ಸಿದ್ದರಾಮಯ್ಯ. ಜೊತೆಗೆ ಸತತ 5 ಬಜೆಟ್ಗಳನ್ನ ಮಂಡಿಸಿ ತಾನೊಬ್ಬ ಆರ್ಥಿಕ ತಜ್ಞ ಎಂಬುದನ್ನು ನಿರೂಪಿಸಿದ್ರು. ಕುರಿಕಾಯೋ ಕುರುಬನಿಗೇನು ಗೊತ್ತು ಲೆಕ್ಕ ಅಂತ ಮುದಲಿಸಿದವರನ್ನ ನಿಬ್ಬೆರಗಾಗಿಸಿದ್ರು. ಸಾವಿರದ 1999ರ ಎಲೆಕ್ಷನ್ನಲ್ಲಿ ಸಿದ್ದರಾಮಯ್ಯ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸೋಲನುಭವಿಸಿದ್ರು. ನಂತರ ಜನತಾದಳ ವಿಭಜನೆಗೊಂಡಾಗ ದೇವೇಗೌಡರ ಜೆಡಿಎಸ್ ಕಡೆ ವಾಲಿ ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ರು. 2004ರಲ್ಲಿ ಜೆಡಿಎಸ್ 57 ಸ್ಥಾನಗಳನ್ನು ಪಡೆದು ರಾಜ್ಯದಲ್ಲಿ ಕಿಂಗ್ ಮೇಕರ್ ಆಗಿತ್ತು. ಆ ಸಂದರ್ಭ ರೂಪುಗೊಂಡಿದ್ದು ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮತ್ತೊಮ್ಮೆ ಡಿಸಿಎಂ ಪಟ್ಟಕ್ಕೇರಿದ್ರು.
ಸಿದ್ದು ಗೌಡರ ನಡುವೆ ಮನಸ್ತಾಪ. ಜನತಾದಳ ತೊರೆದ ಸಿದ್ದರಾಮಯ್ಯ. ಕಾಂಗ್ರೆಸ್ ಕೈ ಹಿಡಿದ ಸಮಾಜವಾದಿ. ಜನತಾರಂಗದಲ್ಲಿ ತಲ್ಲಣಗಳು ಸಹಜವಾದದ್ದು. ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲೂ ಜೆಡಿಎಸ್ ಆಂತರಿಕ ವಲಯದಲ್ಲಿ ತಳಮಳ ಉಂಟಾಗಿತ್ತು. ಸಿದ್ದುಗೆ ದೇವೇಗೌಡರು ಸಿಎಂ ಪಟ್ಟ ತಪ್ಪಿಸುತ್ತಿದ್ದಾರೆಂಬ ಪುಕಾರು ಹಬ್ಬಿತ್ತು. ಹೀಗಾಗಿ ಸಿದ್ದು ಹಾಗೂ ದೇವೇಗೌಡರ ನಡುವೆ ಮನಸ್ತಾಪ ಹೆಚ್ಚುತ್ತಲೇ ಹೋಯಿತು. ಆವಾಗ ಸಿದ್ದು ಅಹಿಂದ ರಾಜಕಾರಣದ ಅಸ್ತ್ರಕ್ಕೆ ಮುಂದಾದ್ರು. ಹುಬ್ಬಳ್ಳಿಯಲ್ಲಿ ಅಹಿಂದ ಸಮಾವೇಶ ರೂಪುಗೊಂಡಿತ್ತು. ಸಮಾವೇಶಕ್ಕೆ ಹಾಜರಾಗಬಾರದೆಂಬ ಪಕ್ಷದ ಒತ್ತಡಕ್ಕೆ ಮಣಿಯದ ಸಿದ್ದು ಕಾರ್ಯಕ್ರಮಕ್ಕೆ ಹಾಜರಾದ್ರು. ಜೊತೆಗೆ ಡಿಸಿಎಂ ಪಟ್ಟದಿಂದಲೂ ಉಚ್ಚಾಟನೆಗೊಂಡ್ರು. ಡಿಸಿಎಂ ಪದವಿಯಿಂದ ವಜಾಗೊಂಡ ಸಿದ್ದರಾಮಯ್ಯ ಶಾಸಕ ಸ್ಥಾನಕ್ಕೂ ರಾಜೀನಾಮೆ ನೀಡಿದ್ರು. ಆಗ ಒಂಟಿಯಾಗಿದ್ದ ಸಿದ್ದರಾಮಯ್ಯನವರ ರಾಜಕೀಯ ಕವಲುದಾರಿಯಲ್ಲಿತ್ತು. ಆನಂತರ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಖತಮ್ ಆಗಿ ಕುಮಾರಸ್ವಾಮಿ ನೇತೃತ್ವದ ಜೆಡಿಎಸ್ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಇನ್ನೊಂದೆಡೆ ನಾಯಕತ್ವವಿಲ್ಲದೆ ಸೊರಗಿದ್ದ ಕಾಂಗ್ರೆಸ್ ಸಿದ್ದರಾಮಯ್ಯ ಮೇಲೆ ಆಸೆ ಕಣ್ಣಿಂದ ನೋಡ್ತಿತ್ತು. ಸ್ವತಃ ಪಕ್ಷ ಕಟ್ಟಿ ಕೈ ಸುಟ್ಕೊಳ್ಳೋ ದುಸ್ಸಾಹಸಕ್ಕೆ ಮುಂದಾಗದ ಸಿದ್ದರಾಮಯ್ಯ ಸೇರ್ಪಡೆಗೊಂಡಿದ್ದು ಜೀವನ ಪೂರ್ತಿ ವಿರೋಧಿಸಿಕೊಂಡು ಬಂದಿದ್ದ ಕಾಂಗ್ರೆಸ್ ಪಕ್ಷವನ್ನ. ದೇವೇಗೌಡರ ಮೇಲಿನ ವೈಮನಸ್ಸು ಸಮಾಜವಾದಿಯನ್ನ ಜನತಾರಂಗದಿಂದ ದೂರ ಕೊಂಡೊಯ್ತು. ನಂತರದಲ್ಲಿ ಸಿದ್ದು ಸೇರಿದ್ದು ಕಾಂಗ್ರೆಸ್ ಪಾರ್ಟಿಯನ್ನ. ಆಮೇಲೆ ಏನೇನಾಯ್ತು ಅನ್ನೋದನ್ನ ಹೇಳ್ತೀವಿ ಒಂದು ಚಿಕ್ಕ ವಿರಾಮದ ನಂತರ.